ನನ್ನ ಹೆಸರು ದೀಪಕ್ ಅಂದ್ಬಿಟ್ಟು ವಾರ್ಡ್ ನಂಬರ್ 2ರಲ್ಲಿ ವಾಸವಾಗಿದ್ದೀವಿ. ಸ್ಥಳ ಬಂದು ವಿನಾಯಕ ನಗರದಲ್ಲಿ ರಾಮಗಿರಿ ಕಲ್ಯಾಣ ಮಂಟಪ ಹತ್ರ ನಮ್ಮದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ನಮ್ಮ ಸರ್ವೆ ನಂಬರ್ ಬಂದು 101 ಸರ್ವೆ ನಂಬರು. ನಮ್ಮ ತಾತವ್ರ ಹೆಸರಲ್ಲಿ 30 ಕುಂಟೆ ಜಾಗ ಇರುತ್ತೆ. 4 ಜನ ಮಕ್ಕಳಿದ್ದು 4 ಜನಕ್ಕೂ ವಿವಾಹ ಪತ್ರ, ನಮ್ಮ ತಾಯಿಯವ್ರಿಗೂ ದಾನಪತ್ರ ಮಾಡಿರ್ತಾರೆ. ಅದರಲ್ಲಿ ಗೋಪಾಲ್ ಅವರು ಜಾಗ ಸೇಲ್ ಮಾಡೋಕ್ಕೋಸ್ಕರ ನಗರಸಭೆಯಲ್ಲಿ ಈ ಖಾತೆ ಮಾಡಲು ಅರ್ಜಿ ಹಾಕಿರ್ತಾರೆ. ಅದಕ್ಕೆ ವಿರುದ್ಧವಾಗಿ ನಾವು ತಕರಾರು ಅರ್ಜಿ ಸಲ್ಲಿಸಿರ್ತೀವಿ. ತಕರಾರು ಅರ್ಜಿ ಸಲ್ಲಿಸಿದ್ರು ಅವ್ರಿಗೆ ಅಕ್ರಮವಾಗಿ ಈ ಖಾತೆ ಮಾಡಿಕೊಟ್ಟು ಈ ಖಾತೆಯಲ್ಲಿ ಚೆಕ್ ಬಂದಿನೂ ಸಹ ಬದಲಾಯಿಸಿ ನಮ್ಮಗಳಿಗೆ ತೊಂದರೆ ಕೊಟ್ಟು ಅಲ್ಲಿ ಮುಳ್ತಂತಿಗಳು ಹಾಕಿರ್ತಾರೆ. ನಾವು ಎಲ್ಲ ಅಧಿಕಾರಿಗಳನ್ನೂ ಭೇಟಿಯಾಗಿರ್ತೀವಿ, ಲೋಕಾಯುಕ್ತರಿಗೆ, ತಹಸೀಲ್ದಾರರಿಗೆ, ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಸಹ ನಾವು ಮನವಿ ಮಾಡಿ ಅರ್ಜಿ ಸಲ್ಲಿಸಿರ್ತೀವಿ. ಯಾವುದೇ ಇದುವರೆಗೂ ಯಾವುದೇ ಅದ್ರ ಮೇಲೆ ಕ್ರಮ ಜರುಗಿಸಿರೋಲ್ಲ. ತಿಳಿದಿದ್ದು ಸಹ ಅವರು ಕ್ರಮ ಜರುಗಿಸಿರೋ ಸ್ಥಳಕ್ಕೆ RO ಕೂಡ ಸ್ಪಾಟಿಗೆ ಬಂದಿರ್ತಾರೆ. RO ಕೂಡ ಅವ್ರಿಗೂ ತಿಳಿದಿರುತ್ತೆ ಇಲ್ಲಿ ಅಕ್ರಮವಾಗಿ ನಡೆದಿದೆ ಅಂದ್ಬಿಟ್ಟು. RIಗೂ ಸಹ ಎದುರುಗಡೆ ಕೇಳ್ತಾರೆ. RIಗೂ ಸಹ ಎದುರುಗಡೆ ಕೇಳಿದಾಗ RI ಸಹ ಮೂಕನಾಗಿ ಇಲ್ಲ ಸರ್ ಹಂಗಾಗಿದೆ ಹಿಂಗಾಗಿದೆ ಅಂತ ಮಾತು ಕೊಡ್ತಾನೆ. ನಮಗೂ RO ಕೇಳ್ತಾರೆ, ಇವ್ರ ಹತ್ರ ಏನಾದ್ರು ಸೈನ್ ತೊಗೊಂಡಿದೆಯಾ, ಇವ್ರ ಹತ್ರ ಏನಾದ್ರು ಪತ್ರಗಳು ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಏನೂ ಇಲ್ಲ ಅಂತ ತಾನೇ ಒಪ್ಕೊಂಡ್ರು ಸಹ ಇದ್ದವರೆಗೂ ಏನೇ ಆದರೂ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ದಿರಲ್ಲ. ನಮಗೆ ಮನೆ ಮುಂದೆ ಮುಳ್ತಂತಿ ಹಾಕಿರ್ತಾರೆ. ಮುಳ್ತಂತಿನೂ ಸಹ ತೆಗ್ದಿರಲ್ಲ ಇದ್ದವರು. ದಯವಿಟ್ಟು ಇದನ್ನು ಬೇಗ ಈ ಖಾತೆನ ಮತ್ತು ನಡೆದಿರೋ ಅಕ್ರಮವಾಗಿ ನಡೆದಿರೋ ಚಟುವಟಿಕೆಗಳನ್ನ ರದ್ದುಗೊಳಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಇದನ್ನ ಏನಾದ್ರು ಮಾಡಲಿಲ್ಲ ಅಂದರೆ ನಾವು ನಿಜವಾಗ್ಲೂ ಧರಣಿ ಕೂತ್ಕೋತೀವಿ. ಇದ್ರ ಮುಂದೆ ನಗರಸಭೆ ಮುಂದೆ ಇಲ್ಲಾಂದರೆ ಜಿಲ್ಲಾಧಿಕಾರಿಗಳ ಮುಂದೆ ಧರಣಿ ಕೂತ್ಕೋತೀವಿ. ನಂಬಿಕೆ ಇದೆ ಮಾಡಿಕೊಡ್ತಾರೆ ಅಂತ. ದಯವಿಟ್ಟು ನೀವು ಬಲಾಂಡ್ರುಗಳ ಆಮಿಷಕ್ಕೆ ಒಳಗಾಗಿ ಮಾಡಿರೋದು ಕಂಡು ಬರ್ತಾ ಇದೆ. ಸಾರ್ವಜನಿಕರಿಗೆ ಓಡಾಡಿಸ್ತೀರಾ, ಪತ್ರ ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತೀರಾ. ಇಷ್ಟೊಂದು ತಪ್ಪಿರೋ ಈ ಪತ್ರನ ತಾವೇ 2 ತಿಂಗಳು 3 ತಿಂಗಳಲ್ಲಿ ಮಾಡಿಕೊಡ್ತೀರಾ ಅಂದರೆ ಹೆಂಗೆ? ಆಮೇಲೆ ನಮ್ಮ ಜಾಗಕ್ಕೆ ಈಗಾಗಲೇ 2011ರಲ್ಲಿ ನಮ್ಮ ತಾಯಿ ಹೆಸರಿಗೆ ನಗರಸಭೆಯಲ್ಲಿ ಮ್ಯಾನ್ಯುವಲ್ ಖಾತೆ ಮಾಡಿಕೊಟ್ಟಿರ್ತೀರ 94ಕ್ಕೆ 121 ಅಡಿ. ಇವತ್ತು ನಮ್ದು ಈ ಖಾತೆ ಹಾಕಿದ್ರೆ ನಿಮ್ಮ ಜಾಗ ಇಲ್ಲ, ನಿಮ್ದು ಅಳತೆ ಸರಿ ಇಲ್ಲ, ಪತ್ರದಲ್ಲಿ ಚೆಕ್ ಬಂದಿ ಸರಿ ಇಲ್ಲ, ನಿಮ್ಮ ಹೆಸರಲ್ಲಿ ಪತ್ರದಲ್ಲಿ ಬರೆದಿಲ್ಲ ಅಂತ ಹೇಳ್ತಾರೆ. ಒಪ್ಪಿಗೆ ಪ್ರಮಾಣ ಪತ್ರ ತಗೊಂಡು 2011ರಲ್ಲೇ ನಮ್ಮ ತಾಯಿ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಆದರೂ ಸಹ ಮತ್ತೆ ನಮಗೊಂದು ನಿಂಬರ ಕೊಡ್ತಾರೆ, ನಿಮ್ಮ ಪತ್ರದಲ್ಲಿ ಇಲ್ಲ, ಇದು ಬರಲ್ಲ. 2011ರಲ್ಲ ಒಪ್ಪಿಗೆ ಪ್ರಮಾಣ ಪತ್ರ ಪಂಚಾಯತಿ ಪಾರು ಕತ್ತು ಮೇಲೇ ಒಪ್ಪಿಗೆ ತೊಗೊಂಡು ಮಾಡಿಕೊಡ್ತಾಯಿದ್ರು. ನಾವು ಈಗ ಕೊಡ್ತಾಯಿಲ್ಲ. ನಾವು ಆಗಲೇ ನಮ್ಮ ತಾಯಿ ಹೆಸರಿಗೆ ಮ್ಯಾನ್ಯುವಲ್ ಖಾತೆ ಆಗಿದೆ. ಆದರೂ ಸಹ ನಮ್ಮ ಮೇಲೆ ದುರದೃಷ್ಟದಿಂದ ಏನೋ ಬೇಕು ಅಂತಲೇ ಮಾಡ್ಕೊಡಿದ್ರೆ ನಮಗೊಂದು ಹಿಂಬಾರ ಕೊಟ್ಟಿರ್ತಾರೆ. ಗೋಪಾಲ್ ಅವ್ರಿಗೂ ಸಹ ಇದುವರೆಗೂ ಆಗಲಿ, ಕಿಶೋರ್ ಅವ್ರಿಗೆ ಆಗಲಿ, ಜಾಗ ಪರ್ಚೇಸ್ಗಾರನಾಗಲಿ ಇದುವರೆಗೂ ಒಂದು ನೋಟಿಸು ಸಹ ಕಳಿಸಿಲ್ಲ, ಒಂದು ಆಕ್ಷನ್ನು ಸಹ ಅವ್ರ ಮೇಲೆ ತೊಗೊಂಡಿಲ್ಲ ಸರ್. ದಯವಿಟ್ಟು ಇದನ್ನು ಬೇಗ ಬಗೆಹರಿಸ್ಕೊಡಿ ಅಂತ ಈ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ.